ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ ಆಗಿರೋದ್ರಿಂದ ಊರಿಗೆ ಹೋಗಿಲ್ಲ. ಅಪ್ಪ ಅಮ್ಮ ಮಕ್ಕಳು ಎಲ್ಲರೂ ಇಲ್ಲೇ ಬಂದಿದ್ದಾರೆ. ಇಲ್ಲಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಯ್ ಮಾಡೋದು ಎಲ್ಲರೂ ಟಿಫಿನ್ ಮಾಡ್ತಾಯಿದ್ದೀವಿ. ಅವಲಕ್ಕಿ ಒಗ್ಗರಣೆ ಮಾಡಿದ್ದೆ, ಟಿಫಿನ್ ಮಾಡ್ತಾಯಿದ್ವಿ. ವಾವ್, ಸೂಪರ್ ಫಿಶ್ ತಂದಿದ್ದಾರೆ ನಮ್ಮ ಯಜಮಾನ್ರು. ಸೂಪರ್ ಇದೆ, ಕೆಂಪುಗಿದೆ ನೋಡಿ. ಹಾಕಿ ಇಡಬೇಕು. ಆಮೇಲೆ ನೀರು ಜೊತೆಗೆ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿಡಬೇಕು. ಅಂದ್ರೆ ಮೀನ ಕಬ್ಬು ಏರಲ್ಲ. ಅಂದರೆ ಫಿಶ್ ತೊಳಿತಾ ಇದ್ದಾರೆ, ಅವರೇ ನನಗೆ ಹೆಲ್ಪ್ ಮಾಡೋದು. ಫಸ್ಟು ಒಂದು ಸಾರಿ ಹಿಂಗೆ ನೀರು ಹಾಕಿ ಹಂಗೆ ಕಲ್ಲಲ್ಲಿ ತಿಕ್ಕಿ ಅದು ಪಾಚಿ ಪರಿಕಿ ಹೋಗೋಂತಾಗ ತೊಳಿಬೇಕು. ನೆಕ್ಸ್ಟು ಅದಕ್ಕೆ ಅದು ಉಪ್ಪು ಇದೈತಲ್ಲ ಕೊಡಿಲ್ಲ, ಉಪ್ಪು ಹಿಂಗೆ ಉಪ್ಪು ಮತ್ತು ಜೋಳದ ಹಿಟ್ಟು ಅದನ್ನ ಹಚ್ಚಿ ನೀಟಾಗಿ ತೊಳಿಬೇಕು. ಇಲ್ಲ ಮನೆ ತೊಳಿತಾರೆ. ಒಂದು 3 ಸಾರಿ, 2 ರಿಂದ 3 ಸಾರಿ ನೀರು ಚಲೋ ನೀರು ಹಾಕಿ ತೊಳಿಬೇಕು. ಉಪ್ಪು ಇಟ್ಟು 2 ಸಾರಿ ಹಾಕಿ ತೊಳೆದು ಬೆಳ್ಳಗಾಗ್ಬೇಕನ್ರಿ ಫಿಶ್. ಕ್ಲೀನ್ ಮಾಡ್ಕೊಂಡು ಬಂದಿದ್ದೀವಿ. ಈಗ ಸಾರಿಗೆ ಮತ್ತು ಫ್ರೈಗೆ 2 ಸಪ್ರೇಟ್ ಮಾಡಿ ಇಡ್ತೀವಿ. ಫ್ರೈಗೆ ಹಸಿಮೆಣಸಿಕಾಯಿ ಪೇಸ್ಟು ಮೊನ್ನೆ ಚಿಕನ್ ಪಕೋಡಕ್ಕೆ ಮಾಡಿಟ್ಟಿದ್ದೆ, ಸ್ವಲ್ಪ ಡ್ರೈ ಆಗಿತ್ತು. ಅದಕ್ಕೆ ನಮ್ಮ ಯಜಮಾನರು ಉಪ್ಪು ಮಟನ್ ಮಸಾಲ ಹಾಕಿ ಅದನ್ನು ಹಾಕ್ತಾರೆ. 1 ಸ್ಪೂನು ಮತ್ತು 1/2 ಸ್ಪೂನು ಅಂದರೆ 1.5 ಸ್ಪೂನು ಹಾಕಿ ಕಲಿಸ್ತಾರೆ ಚೆನ್ನಾಗಿ. ಅದು ಸ್ವಲ್ಪ ಡ್ರೈ ಆಗಿರೋದ್ರಿಂದ ಹಸಿದು ಮಾಡ್ಕೊಂಡು ಹಾಕ್ಬೋದು ಫ್ರೆಶ್ ಆಗಿ. ನಾನು ಇತ್ತಲ್ಲ ಅನ್ನೋದಕ್ಕೋಸ್ಕರ ಇನ್ನೂ ಅದನ್ನು ಚೆನ್ನಾಗಿ ಹಾಕಿ ಕಲಿಸ್ತಾ ಇದ್ದಾರೆ ನಮ್ಮ ಯಜಮಾನ್ರು. ಫ್ರೈಗೆ ತುಂಬ ಚೆನ್ನಾಗಿ ಆಗ್ತದೆ ಫ್ರೈ. ಸೂಪರ್ ಅಂದರೆ ಸೂಪರ್ ಆಗ್ತದೆ. ಚಿಕನ್ ಪಕೋಡಕ್ಕಿಂತ ಮೈದಾ ಹಿಟ್ಟು, ಕಾರ್ನ್ಫ್ಲೋರ್ ಹಿಟ್ಟು, ಬಣ್ಣ ಹಾಕಿ ಮಾಡಿ ಇಟ್ಟಿದ್ದೆ. ಅದು ಸ್ವಲ್ಪ ಉಳಿದಿತ್ತು. ಅದನ್ನು ಯಾಕೆ ವೇಸ್ಟ್ ಮಾಡೋದು, ಬೇಡ. ಉಳಿದಿದ್ದನ್ನು ಹಾಕಿ ನಮ್ಮ ಮನೆಯವ್ರು ಅದನ್ನು ಅಷ್ಟು ಹಾಕಿಬಿಡು ಅಂದರು. ಒಟ್ಟು ಹಾಕಿ ಕಲಿಸಿದ್ರು. ಫಸ್ಟ್ ಹಸಿಮೆಣಸಿಕಾಯಿ, ಹಿಂಡಿ ಮತ್ತು ಚಿಕನ್ ಮಸಾಲ, ಉಪ್ಪು ಹಾಕಿ ಕಲಸಿ ಆಮೇಲೆ 2 ಮೊಟ್ಟೆ. ಫಿಶ್ಶು ಜಾಸ್ತಿ ಇರೋದ್ರಿಂದ 1 ಮೊಟ್ಟೆ ಅಲ್ಲ 2 ಮೊಟ್ಟೆ ತೊಗೊಂಡಿದ್ದೀನಿ. ಮೊಟ್ಟೆದ್ದು ವೈಟ್ ಭಾಗ ಅಷ್ಟೇ ತೊಗೊಳ್ತಾರೆ ನಾನು, ಅಂದರೆ ಸ್ವಲ್ಪ ಬೈಂಡಿಂಗಿಗೆ ಚೆನ್ನಾಗಾಗುತ್ತೆ. 2 ಮೊಟ್ಟೆ ಹಾಕಿ ಚೆನ್ನಾಗಿ ಕಲಸಿ ಅದನ್ನು 2 ಅವರ್ಸ್ ನೆನೆಗೆ ಇಡಬೇಕು. ಅದನ್ನು ಮುಚ್ಚಿಟ್ಬಿಟ್ಟೆ ನಾನು. ಈಗ ಫಿಶ್ ಮಸಾಲಕ್ಕೆ ಕೊತ್ತಂಬರಿ, ಕೊಬ್ಬರಿ, ಉಳ್ಳಾಗಡ್ಡಿ ಇವನ್ನ ಚೆನ್ನಾಗಿ ಫ್ರೈ ಮಾಡಬೇಕು. ಕೆಂಪಾಗಂತಾಗ ಸಪ್ರೇಟೇ ಫ್ರೈ ಮಾಡ್ತೀನಿ. ಕೊತ್ತಂಬರಿ ಫ್ರೈ ಮಾಡಲ್ಲ. ಫಸ್ಟು ಕೊಬ್ಬರಿ ಕೆಂಪಾಗಂತ ಹುರಿದಿದ್ದೀನಿ. ಅದು ಸ್ವಲ್ಪ ಹಸಿ ಸ್ಮೆಲ್ಲು ಹೋಗುತ್ತೆ ಸಾಂಬಾರಿಗೆ, ಫಿಶ್ ಸಾಂಬಾರಿಗೆ. ಹೇಳಿದ್ನೆಲ್ಲ ಸಪ್ರೇಟ್ ತೆಗೆದಿದ್ನೆಲ್ಲ, ಹಾಗಾಗಿ ಎಲ್ಲನೂ ಹಾಕಿ ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಎಲ್ಲ ಹಾಕಿ ಆಮೇಲೆ ಇದ್ರ ಜೊತೆಗೆ ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ ಎಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡು ರೆಡಿ ಆಯಿತು. ಪೇಸ್ಟು ತುಂಬ ಚೆನ್ನಾಗಿತ್ತು. ಸಾಂಬಾರು ಮಾಡ್ತಾಯಿತ್ತು. ಈಗ ಸಾಂಬಾರಿಗೆ ಒಂದು ಪಾತ್ರೆಗೆ ಬೇಕಾದಷ್ಟು ಎಣ್ಣೆ ಹಾಕಿ ಅದನ್ನೇನು ಮಾಡಬೇಕು, ಗ್ಯಾಸು ಸಿಮ್ಮಲ್ಲಿರಬೇಕು, ಇಲ್ಲಾಂದರೆ ಆಫ್ ಮಾಡಿಬಿಡ್ಬೇಕು. ಯಾಕಂದರೆ ಎಣ್ಣೆ ಹಾಕಿದರೆ ಖಾರ ಹಾಕ್ತೀವಿ. ಖಾರ ಎದಕ್ಕೆ ಹಾಕ್ತೀವಿ ಅಂದರೆ ಖಾರ ಹಾಕೋದ್ರಿಂದ ಕಪ್ಪಾಗಬಾರ್ದು. ಅಂದರೆ ಖಾರ ಕಪ್ಪಾದರೆ ಸುಟ್ಟು ಸ್ಮೆಲ್ ಬರುತ್ತೆ. ಹಾಗಾಗಿ ನಾನು ಗ್ಯಾಸ್ ಆಫ್ ಮಾಡಿದ್ದೆ. ಒಂದು 8 ಚಮಚ, ನನಗೆ ಎಷ್ಟು ಸಾಂಬಾರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಖಾರ ಹಾಕಿದೆ. ಅರಿಶಿನ ಪುಡಿ, ಉಪ್ಪು ಎಲ್ಲ ಹಾಕಿ ಇವಾಗ ನಿಂಬೆ ಗಾತ್ರದ ಹುಣಸೆ ಹಣ್ಣು, ಫಿಶ್ಗೆ ಮೇನ್ ಬೇಕಾಗಿರೋದು ಹುಣಸೆ ಹಣ್ಣಿನ ರಸ. ಅದನ್ನು ಚೆನ್ನಾಗಿ ಹಿಂಡಿ, ನೆನೆ ಹಾಕಿದ್ದೆ ಅದನ್ನು ಚೆನ್ನಾಗಿ ಕಿವುಚಿ ಚೆನ್ನಾಗಿ ಹಿಂಡಿ ಈ ಗ್ಯಾಸ್ ಆನ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಅದು ಆಗಿಲ್ಲ, ತುಂಬ ಟೇಸ್ಟ್ ಚೆನ್ನಾಗಾಗುತ್ತೆ. ಆಮೇಲೆ ಕೊಬ್ಬರಿ ಮಸಾಲ ಹಾಕಿದ್ನೆಲ್ಲ ರುಬ್ಕೊಂಬಂದಿದ್ನಲ್ಲ ಅದನ್ನು ಕೂಡ ಹಾಕಿ ನನಗೆ ಎಷ್ಟು ನೀರು ಬೇಕಾಗುತ್ತೆ, ಫಿಶ್ ಸಾಂಬಾರಿಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟನ್ನು ಹಾಕಿ ನಾನು ಒಂದು ಕುದಿ ಬರಲಿಕ್ಕೆ ಇಟ್ಟೆ. ಇವಾಗ ಇಷ್ಟು ಫಿಶ್ ಮಾಡ್ತಾಯಿದ್ದೀನಿ ಸಾಂಬಾರು. ಇದಕ್ಕಿಂತ ಸ್ವಲ್ಪ ನೀರು ಹಾಕಿ ಕುದೀತಾ ಇದೆ. ಕುದೀಲಿ, ಸಿಮ್ಮಲ್ಲಿ ಇಟ್ಟಿದ್ದೀನಿ. ನಮ್ಮ ಯಜಮಾನ್ರಿಗೆ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಅಂದರೆ ತುಂಬ ಚೆನ್ನಾಗಿ ಕುದಿಬೇಕು ಫಿಶ್ಶು. ಆಮೇಲೆ ಫಿಶ್ ಹಾಕಿಂದೆ ಯಾವುದೇ ಕಾರಣಕ್ಕೂ ಸ್ಪೂನ್ ಹಾಕ್ಬೋದು. ಸ್ಪೂನ್ ಹಾಕಿದರೆ ಪೀಸರು ಹಾಕ್ಬಿಡ್ತಾವೆ, ಅಂದರೆ ಒಡೆದ್ಬಿಡ್ತೈತೆ ಫಿಶ್ ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸ್ಪೂನ್ ಹಾಕಬಾರ್ದು. ಈ ಕಡೆ ನಮ್ಮ ಯಜಮಾನರು ತುಂಬ ಬಿಸಿಲಿರೋದ್ರಿಂದ ಪಾನಕ ಮಾಡ್ತಾಯಿದ್ದೀನಿ, ಅಂದರೆ ಲಿಂಬು ಶರ್ಬತ್ತು. ನಮ್ಮ ಕಡೆ ಪಾನಕ ಅಂತಾರೆ, ನಮ್ಮ ಕಡೆಗೆ ಬೇರೆ ಥರ ಅಂತಾರೆ. ಲಿಂಬು ಶರ್ಬತ್ತು, ನಿಂಬೆಹಣ್ಣು, ಸಕ್ಕರೆ, ಉಪ್ಪು, ಸ್ವಲ್ಪ ಚಿಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲರಿಗೂ ಕೊಟ್ಟು ಈಗ ಜೋಳದ ರೊಟ್ಟಿ ಮಾಡಬೇಕು. ಅದಕ್ಕೆ ಜೋಳದ ರೊಟ್ಟಿಗೆ ಜಿಗಿ ಇಡಬೇಕಲ್ಲ, ನಾವು ಜಿಗಿ ಅಂತೀವಿ. ನಮಗೆ ಎಷ್ಟು ಹಿಟ್ಟು ಬೇಕಾಗಿತ್ತು ಅಷ್ಟು ತೊಗೊಂಡು ನಾನು ರೌಂಡ್ ಮಾಡಿ ಅದನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೆ ಡಬ್ರಿನ. ಅದು ಕುದೀತಾ ಇದೆ.
ನೋಡಿ ನೀರು ಕುದೀತಾ ಇದೆ. ಈ ನೀರನ್ನ ಇಲ್ಲಿ ರೌಂಡ್ ಮಾಡಿದ್ದೀನಲ್ಲ ಅದಕ್ಕೆ ಹಾಕ್ತೀನಿ. ಅದು ಜಿಗಿ ತುಂಬ ಚೆನ್ನಾಗಿ, ಜೋಳದ ರೊಟ್ಟೆ ಮಾತ್ರ ಫಿಶ್ಗೆ ತುಂಬ ಒಳ್ಳೆ ಕಾಂಬಿನೇಷನ್. ನಾನು ಎಷ್ಟು ಬೇಕಾಗುತ್ತೋ ಅಷ್ಟು ಹಿಟ್ಟು ತೊಗೊಂಡಿದ್ದು ಆ ಥರ ಹಾಕಿ ಆ ಕಡೆ ಸ್ಪೂನ್ ತೊಗೊಂಡು ಆ ಕಡೆ ಮಾಡಿಕೊಂಡು ಚೆನ್ನಾಗಿ ಸುಡುತ್ತಿರ್ತೈತಿ. ಬಟ್ ಕೇರ್ಫುಲ್ಲಾಗಿ ಮಾಡಬೇಕು. ಈ ಥರ ನಾದ್ಕೋಬೇಕು. ಸ್ವಲ್ಪ ಆಮೇಲೆ ಹಸಿ ನೀರು ಹಾಕ್ಕೊಂಬಂದು, ಬಿಸಿ ನೀರೆಲ್ಲ ನಾರ್ಮಲ್ ಫಿಲ್ಟರ್ ವಾಟರ್ ಹಾಕ್ಕೊಂಬಂದು ಚೆನ್ನಾಗಿ ನಾದ್ಕೊಂಡೆ. ಅದು ಚೆನ್ನಾಗಿ ನಾದ್ಕೊಂಡು ಸೀದಾ ಒಂದು ದೊಡ್ಡ ಉಳ್ಳಿ ಹಾಕಂತ ಈ ಥರ ನಾದ್ಕೊಂಡು ನಾನು ಇಟ್ಕೊಂಡೆ. ಈಗ ನಮ್ಮ ಸಿಸ್ಟರು ನನಗೆ ಹೆಲ್ಪ್ ಮಾಡಿ ಫಿಶ್ ಫ್ರೈಗೆ ರೆಡಿ ಮಾಡಬೇಕಲ್ಲ, ಎಲ್ಲ ಕಲಸಿಟ್ಟಿದ್ವಿ. ಆ ಕಡೆ ಬಾಣಲೆ ಕಾಯ್ತಾಯಿದೆ, ಹಾಗಾಗಿ ಫಿಶ್ ಫ್ರೈನೂ ಹಾಕಿದ್ದೀನಿ. ಅವ್ರು ಕಲಸಿಟ್ಟಿದ್ವಲ್ಲ ತುಂಬ ಟೇಸ್ಟ್ ಅಂದರೆ ತುಂಬ ಟೇಸ್ಟ್ ಆಗ್ತಾಯಿತ್ತು. ಒಂದು ಸೈಡ್ ಹಾಕಿ ಬೆಳೆಸಬೇಕು, ಮತ್ತೊಂದು ಸೈಡ್ ಹಾಕಿ ಬೆಳೆಸಬೇಕು. ಎರಡು ಸೈಡ್ ಬಿಡಿಸಿ ಅಂದರೆ ಸ್ವಲ್ಪ ಬಿಸಿರುವಾಗ ಚಾಟ್ ಮಸಾಲ ಅಥವಾ ಚಿಲ್ಲಿ ಪೌಡ್ರ್ ಖಾರದ ಪುಡಿ ಉದುರಿಸಿ ನಿಂಬೆ ಹಣ್ಣಿಟ್ಟು ಕೊಟ್ಬಿಟ್ರೆ ಫಿಶ್ ರೆಡಿ. ಎಲ್ಲ ಹಿಂದೆ ಸಂಜೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಹೋಗಿ ನಮ್ಮ ಅತ್ತೆ ಮನೆಗೆ ಹೋಗಿದ್ವಿ. ಅವರು ಬೆಳ್ಳುಳ್ಳಿ ವ್ಯಾಪಾರ ಮಾಡ್ತಾರೆ, ಹಾಗಾಗಿ ಅಲ್ಲಿ ಸ್ವಲ್ಪ ವಿಡಿಯೋ ತೊಗೊಂಡೆ. ಡಾಕ್ ತೊಗೊಳಕ್ಕೆ ಹೋಗಿದ್ವಿ. ಡಾಕ್ ತೊಗೊಂಡು ಬಂದು ಇಲ್ಲಿ ಎಲ್ಲ ತೊಗೊಂಡು ಮುಗಿಸ್ಕೊಂಡು ಬಂದ. ಸಂಜೆ ನಮ್ಮ ಅತ್ತೆ ಮನೆಗೆ ಹೋಗಿದ್ವಿ ಆ್ಯಂಡ್ ಬ್ಯಾಗ್ ತರೋಕ್ಕೂ ಹೋಗಿದ್ವಿ. 2 ಆಯಿತು. ಅಲ್ಲೇ ಅವ್ರ ಮನೇಲೆ ಟೀ ಕುಡಿದು ಬಂದ್ವಿ. ಮತ್ತು ಬಂದಿಂದೆ ಸ್ವಲ್ಪ ಕೆಲಸ ಇತ್ತು, ರೈಸ್ ಮಾಡೋದು, ಮಕ್ಕಳದೇನೋ ಸ್ವಲ್ಪ ಕೆಲಸ ಐತೆ, ಎಲ್ಲ ಮುಗಿಸ್ಕೊಂಡು ಇವಾಗ ಊಟ ಮಾಡಿ ಈಗ ವಿಡಿಯೋ ಎಂಡ್ ಮಾಡೋಕ್ಕೆ ಬರ್ತಿದ್ವಿ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೀವು ಖುಷಿಯಾಗಿರಿ, ನಾನು ಖುಷಿಯಾಗಿರ್ತೀನಿ. ಲೈಕ್, ಶೇರು, ಸಬ್ಸ್ಕ್ರೈಬು, ಕಮೆಂಟ್ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪಟ್ ಅಂತ ಹೊಡೆದ್ಬಿಡಿ, ಅಂದರೆ ನನ್ನ ಹೊಸ ನೋಟಿಫಿಕೇಷನ್ ಎಲ್ಲ ನಿಮಗೆ ಬರ್ತಾವೆ. ಬಾಯ್.